ಸಂಗ್ರಹವೇ ಇನ್ ನೋಡ್ರಿ, ಸರ್ವ ಶರೀರವೇ ಯಾವುದಕ್ಕೆ ಸ್ಥಾನವಾಗಿರುವುದು, ರಸ ಸಂಗ್ರಹವೇ ಕ್ರಿಯೆಯಾಗಿರುವುದು, ಅದು ವ್ಯಾನವೆಂದು ಹೇಳಲ್ಪಡುತ್ತದೆ. ಮತ್ತು ಇನ್ನೇನ್ ಹೇಳ್ತಾರ್ರಿ, ಕೆಲವರು ಇನ್ನೂ ನಾಗ, ಕೂರ್ಮ, ಕರ್ಕಲ, ದೇವದತ್ತ ಮತ್ತು ಧನಂಜಯವೆಂಬ 5 ಪ್ರಾಣಗಳನ್ನು ಅಧಿಕವಾಗಿ ಹೇಳುತ್ತಾರೆ. ಇವುಗಳಿಗೆ ಕ್ರಮವಾಗಿ ಉದ್ಗಾರ, ಅವಕರ ಕೆಲಸ ಉದ್ಗಾರ ಮತ್ತು ಕಣ್ಣು ರೆಪ್ಪೆ ಹೊಡೆಯುವುದು. ಉದ್ಗಾರ ಅಂದ್ರೆ ಏನ್ರಿ? ಉದ್ಗಾರ ಅಂದ್ರ ಪರ ಮೂತ್ರ ಇದು ಮಲ ತ್ಯಾಗ ಮಾಡೋ ಹೊತ್ನ್ಯಾಗ ಆಕಳಿಕೆ ಢರಿ ಹೊಡ್ಯಾದ್ರಿ. ಅಲ್ಲ, ಆಕಡಿಕಿರಿ ಢರಿ ಬರ್ತಾವಲ್ರಿಪ್ಪ, ಢರಿ ಹಿಂಗನು. ಹ್ಞೂರಿಪ್ಪ. ಹಾ, ಉದ್ಗಾರ ಅಂದ್ರೆ ನಮಗ್ ಗೊತ್ತಾಗ್ಲಿಲ್ಲ. ಕಣ್ಣು ರೆಪ್ಪೆ ಅಂದ್ರೆ ಗೊತ್ತಾಯ್ತು. ಹಾ, ಉದ್ಗಾರ ಅಂದ್ರೆ ನಿಟ್ಟುಸಿರು ಬಿಡುದು, ನಿಟ್ಟುಸಿರ. ಉದ್ಗಾರ ಅಂದ್ರೆ ನಿಟ್ಟುಸಿರು ಬಿಡುದು. ಯಾವುದೋ ಒಂದು ಜವಾಬ್ದಾರಿ ಹೊತ್ತಿರ್ತಾನ, ಆ ಸಮಯದಲ್ಲಿ ನನಗ್ ಗೊತ್ತಿಲ್ಲ ಅಂತಂದು ಬಿಟ್ಟುಗಳಿಂದ ಅವ್ರು ಹೆಂಗ್ ಮಾಡ್ತಾರ್ರಿ ಅವರು? ಉಶ್ ಅಂತ ನೋಡ್ರಿ. ಹಾ, ನಿಟ್ಟುಸಿರು ಬಿಡ್ತಾರ ನೋಡ್ರಿ ಎಳ್ಯಾಗ. ಉದ್ಗಾರ ಮತ್ತು ಕಣ್ಣ ರೆಪ್ಪೆ ಹೊಡೆಯುವುದು. ಈ ಕಣ್ಣ ರೆಪ್ಪೆ ಹೊಡೆಯೋದು ಈಗ ನಾವು ಬೇಕಂತ ಮಾಡ್ತೇವೆ, ಓನ್ ತಾನೇ ನಡೆದದ್ರಿ ಅದು. ತಾನೇ ನಡೆದದ್ರಪ್ಪ, ತಾನೇ ನಡೆದದು, ಸಹಜ ಕ್ರಿಯೆ ಅದ್ರಿಪ್ಪ, ಅದು ಸಹಜ ಕ್ರಿಯೆ ಅದು. ಯಾಕಂದ್ರೆ ಯಾಕೆ ಮಾಡ್ತದ್ರಿ ಅದು? ಕಣ್ಣ ಕಾವಾತ ತಿಳ್ಕಿ ಅದು ಗಾಳಿ ಬೀಸ್ತಾ ಮಾಡ್ತದೇನ್ರಿಪ್ಪ. ಹಾ, ಹೀಟ್ ಆಗ್ತದ. ವೃತ್ತಿ ಹೊರಗೆ ಬಂದು 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 ಈಗ ನೋಡ್ರಿ, ಮೊಬೈಲ್ ಚಾಲು ಇಡನ್ ಕಾವಾತದಿಲ್ಲ ಮೊಬೈಲ್. ಹಂಗೆ ನೋಡ್ರಿಪ್ಪ, ಕಣ್ಣಿಂದ ಆದ್ರೂ ಕೂಡ ಕಣ್ಣು ಹೀಟ್ ಆಗ್ತದ. ಅದಕ್ಕೆ ಪರಮಾತ್ಮ ಏನು ಕೊಟ್ಟನ, ಒಂದು ಫ್ಯಾನ್ ಕೊಟ್ಟನ, ಅದಕ್ಕೆ ಒಂದು ಬಡದು ಹೋಯ್ತಂದ್ರೆ ತಂಪಾಗಿ ಬಿಡ್ತೈತಿ. ಹೌದ್ರಿಪ್ಪ. ಕಣ್ಣು ರೆಪ್ಪೆ ಹೊಡೆಯುವುದು ಮತ್ತು ಶೀನುವುದು ಮತ್ತು ಆಕಳಿಸುವುದು ಮತ್ತು ಶರೀರವನ್ನು ಉಬ್ಬಿಸುವುದು. ಕಡಿದಾಗಲೇ 3 ಹೇಳಿದ್ರು ನೋಡು, ಧನಂಜಯ ವಾಯುರಿ ಅದು. ಈ ಪ್ರಕಾರ ಕ್ರಿಯೆಗಳಿರುತ್ತವೆ ಎಂದು ಹೇಳುತ್ತಾರೆ. ಉಪವಾಯುಗಳು. ಹಾ, ಉಪವಾಯುಗಳ್ರಿ. ಆದ್ರೆ ಇವು ವೇದಾಂತ ಶಾಸ್ತ್ರದಲ್ಲಿ ಗ್ರಹಣ ಮಾಡಿಲ್ಲ ಇವನ್ನ. ಯಾರೋ ಒಬ್ರು ಬರ್ದಾರಂಗ. ಮತ್ತ ಮುಖ್ಯ ಪ್ರಪಂಚನ ಅಲ್ಲಿ ಮತ್ತ 5 ನಾವು ಉಪವಾಯು ಬರ್ದಾರಪ್ಪ. ಅಷ್ಟೇನು ಪ್ರಾಮುಖ್ಯ ಇಲ್ಲ ಅಂತ ಹೇಳ್ಯಾರ ಅವರು. ಅವು ಎಲ್ರಮ್ಮ ಸ್ಥೂಲ ಶರೀರದಲ್ಲಿ ಇರ್ತಾವ, ಸೂಕ್ಷ್ಮ ಶರೀರದಲ್ಲಿ ಇರ್ಲಿವು. ಅವು ಮಾತ್ರ ಮುಖ್ಯ. ಅವು ಏನು ಪ್ರಾಣ ಅದಾವಲ್ಲ, ಅವು ಸೂಕ್ಷ್ಮ ಶರೀರದಲ್ಲಿ ಅದಾವು. ಏನ್ರಿ? ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇನ್ನೇನು ಹೇಳ್ತಾರೆ? ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ 5 ಭೂತಗಳ ರಜೋಗುಣದ ಅಂಶದಿಂದ ಈ ನಾಗಾದಿ ವಾಯುಗಳು ಒಂದೊಂದೇ ಕ್ರಮದಿಂದ ಉತ್ಪತ್ತಿಯಾದವು ಎಂದು ಹೇಳುತ್ತಾರೆ. ಮತ್ತು ಇದೇ ಕ್ರಮವಾಗಿ ಪೃಥ್ವ್ಯಾದಿಗಳ ಒಂದೊಂದೇ ರಜೋಗುಣದ ಅಂಶದಿಂದ ಅಪಾನ್, ಸಮಾನ್, ಪ್ರಾಣ, ಉದಾನ್, ವ್ಯಾನ ಎಂಬ ಈ ಮುಖ್ಯ ವಾಯುಗಳಾದರೂ ಉತ್ಪತ್ತಿ ಆದವೆಂದು ಏನಂತಾರಿಲ್ಲಿ? ಭೂತಗಳ ರಜೋಗುಣದ ಅಂಶದ ಮಿಶ್ರಣದಿಂದ ಆಗಿಲ್ಲವೆಂದು. ಪಂಚಕೃತದಿಂದ ಆಗ್ಯದ್ರಪ್ಪ. ಪಂಚೀಕೃತ ಮಾಡಿಲ್ರಿಪ್ಪ ಇಲ್ಲಿ. ಹಾ ರೀ. ಅಲ್ಲಿ ಸ್ಥೂಲ ಶರೀರ ಪಂಚೀಕೃತ ಮಾಡ್ಯಾರಲ್ರಿ, ಹಂಗಲ್ರಪ್ಪ ಇಲ್ಲಿ. ಹಾ, ಈ ನಾಗಾದಿ ವಾಯುಗಳು ಒಂದೊಂದೇ ಕ್ರಮದಿಂದ ಉತ್ಪತ್ತಿ ಆದವು ಎಂದು ಹೇಳುತ್ತಾರೆ. ಮತ್ತು ಇದೇ ಕ್ರಮವಾಗಿ ಪೃಥ್ವ್ಯಾದಿಗಳ ಒಂದೊಂದೇ ರಜೋಗುಣದ ಅಂಶದಿಂದ ಅಪಾನ್, ಸಮಾನ್, ಪ್ರಾಣ, ಉದಾನ್, ವ್ಯಾನ್ ಎಂಬ ಈ
ಮುಖ್ಯ ವಾಯುಗಳಾದರೂ ಉತ್ಪತ್ತಿ ಆದುವೆಂದು ಎಲ್ಲಾ ಭೂತಗಳ ರಜೋಗುಣ ಅಂಶದಿಂದ ಮಿಶ್ರಣದಿಂದ ಆಗಿಲ್ಲವೆಂದು ಹೇಳುತ್ತಾರೆ. ಏನ್ ಹೇಳಿದ್ರಿ ಇಲ್ಲಿ? ಎಲ್ಲಾ ಭೂತಗಳ ರಜೋಗುಣದ ಅಂಶದಿಂದ ಅಂದ್ರ ಪಂಚಕೃತ ಮಾಡಿಲ್ಲನ್ರಪ್ಪ. ಹ್ಞೂನ್ರಿ ಹ್ಞೂನ್ರಿ. ಏನ್ರಿ? ಅಂಶದಿಂದ ಅಪಾನ ಸಮಾನ ಪ್ರಾಣ ಉದಾನ ವ್ಯಾನ ಎಂಬ ಈ ಮುಖ್ಯ ವಾಯುಗಳಾದರೂ ಉತ್ಪತ್ತಿಯಾದುವೆಂದು ಎಲ್ಲಾ ಭೂತಗಳ ರಜೋಗುಣದ ಅಂಶದ ಮಿಶ್ರಣದಿಂದ ಆಗಿಲ್ಲವೆಂದು ಹೇಳುತ್ತಾರೆ. ಆದರೆ ಅದ್ವೈತ ಸಿದ್ಧಾಂತದಲ್ಲಿ ಈ ಪ್ರಕ್ರಿಯೆ ಇಲ್ಲ. ಅದ್ವೈತ ಸಿದ್ಧಾಂತದಲ್ಲಿ ಈ ಪ್ರಕ್ರಿಯೆ ಇಲ್ಲ. ಯಾವ ಪ್ರಕ್ರಿಯೆ? ಈ ನಾಗಾದಿ ವಾಯುಗಳು. ಯಾಕಂದರೆ ವಿದ್ಯಾರಣ್ಯ ಸ್ವಾಮಿಗಳು ಹಾಗೂ ಪಂಚೀಕರಣದಲ್ಲಿ ವಾರ್ತಿಕಕಾರರು ಸೂಕ್ಷ್ಮ ಶರೀರದಲ್ಲಿ ಮತ್ತು ಪಂಚಕೋಶಗಳಲ್ಲಿ ನಾಗಕೂರ್ಮ ಮೊದಲಾದವುಗಳನ್ನು ಗ್ರಹಣ ಮಾಡಿರುವುದಿಲ್ಲ. ಇವೆಲ್ರಿ ಸೂಕ್ಷ್ಮ ಶರೀರದಲ್ಲಿ ಮತ್ತು ಪಂಚಕೋಶಗಳಲ್ಲಿ ಇವಕ್ಕೆ ಏನ್ ಮಾಡಿಲ್ಲ, ಗ್ರಹಣ ಮಾಡಿಲ್ಲ. ಅವರು ವಿದ್ಯಾರಣ್ಯ ಸ್ವಾಮಿಗಳು ಮಾಡಿಲ್ಲ. ಮತ್ತು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಪಂಚೀಕರಣದಲ್ಲಿ ಅದನ್ನು ಅಲ್ಲಿ ಗ್ರಹಣ ಮಾಡಿಲ್ಲ. ಅವರು ಇದರಿಂದ ಎಲ್ಲಾ ಭೂತಗಳ ರಜೋಗುಣದ ಅಂಶದ ಮಿಶ್ರಣದಿಂದ ಆಗಿಲ್ಲವೆಂದು ಹೇಳುತ್ತಾರೆ. ಆದರೆ ಅದ್ವೈತ ಸಿದ್ಧಾಂತದಲ್ಲಿ ಈ ಪ್ರಕ್ರಿಯೆ ಇಲ್ಲ. ಯಾಕಂದರೆ ವಿದ್ಯಾರಣ್ಯ ಸ್ವಾಮಿಗಳು ಹಾಗೂ ಪಂಚೀಕರಣದಲ್ಲಿ ವಾರ್ತಿಕಕಾರರು ಸೂಕ್ಷ್ಮ ಶರೀರದಲ್ಲಿ ಮತ್ತು ಪಂಚಕೋಶಗಳಲ್ಲಿ ನಾಗಕೂರ್ಮ ಮೊದಲಾದವುಗಳನ್ನು ಗ್ರಹಣ ಮಾಡಿರುವುದಿಲ್ಲ. ಇವು ಸೂಕ್ಷ್ಮ ಶರೀರದಲ್ಲಿ ಇಲ್ಲಿವು. ಇವೆಲ್ಲ ಎಲ್ಲವಪ್ಪ ಅಂದ್ರೆ ಸ್ಥೂಲ ಶರೀರದಲ್ಲಿ ಅದಾವ. ಇವು ಮಾಡಿಲ್ಲ. ಒಂದು ವೇಳೆ ಮಾಡಿದ್ರೆ ಏನಾಗ್ತಿತ್ತು, ಒಂದು ಆಪತ್ತಿ ಬರ್ತದ ಹೇಳಿ ಮಾಡಿಲ್ರಿ ಅವರು. ಏನ್ ಬರ್ತಿತ್ತು ಅಂದ್ರೆ, ಈಗ ಕೃಷ್ಣನ ಜೋಡಿ ಇನ್ನೊಬ್ರು ಇರ್ತೀರಲ್ರಿ, ಯಾರ್ರಿ ಅವರು? ಸುಧಾಮ್ರಿಪ್ಪ. ಸುಧಾಮ ತರ ತರ ನೋಡ್ರಿ. ಸುಧಾಮನ್ಕಿಂತ ಬಲರಾಮ. ಬಲರಾಮ ಪೋರ್ ಹೇಳಿದ್ರು ನೋಡ್ರಿ. ಬಲರಾಮ್. ಈಗ ಅವ ಕಂಸ ಏನು ಮಾಡಿದ್ರಿ? ಕೃಷ್ಣನಿಗಿಂತ ಮೊದಲು ಹುಟ್ಟಿದವ್ರನ್ನೆಲ್ಲ ರೀ ರಾಮ ಅವತಾರ ತಾಳ್ದಾಗನು ಲಕ್ಷ್ಮಣ ಆಗ್ಯದನ್ರಿ. ಸಾಯಿ ಹೊಡೆದನ್ರಿಪ್ಪ. ಸಾಯಿ ಹೊಡೆದನ. ಯಾಕೆ ಹೊಡಿಬೇಕಾಯ್ತ್ರಿ? ಅವರಿಂದ ಬರ್ದಿತ್ತು ನಮಗ. ಅವನ ತಂಗಿ ಮಕ್ಕಳಿಂದ ಏನಾಗಿತ್ತು? ಸ್ವತಃ ವೈಭವದಿಂದ ಲಗ್ನ ಮಾಡಿ ತಾನೇ ರಥ ಹೂಡಿ ನಿನಗೆ ಗಂಡನ ಮನೆಗೆ ಬಿಟ್ಟು ಬರ್ತೀನಿ ನಡಿ ಅಂತ ಹೇಳಿ ಗಾಡಿ ಅದು ರಥ ಹೂಡ್ಕೊಂಡು ಹೊಂಟೆಳೆಗ ಆಕಾಶವಾಣಿ ಆಯ್ತು. ಏನಾಯ್ತು? ಎಷ್ಟು ವೈಭವದಿಂದ ಪ್ರೀತಿಯಿಂದ ನಿನ್ನ ತಂಗಿ ಮದಿ ಮಾಡಿ ತಗೊಂಡು ಅಕ್ಕಿ ಗಂಡ ಮನೆ ಬಿಟ್ಟು ಬರ್ಲಿಕ್ಕೆ ಹೊಂಟಿಯಲ್ಲ, ಅಕ್ಕಿ ಹೊಟ್ಟಿಲೆ ಹುಟ್ಟದ ಮಗನಿಂದ ನಿನ್ನ ಮರಣ ಅಂತ ಆಕಾಶವಾಣಿ ಐತ್ರಿ. ಅಲ್ಲೇ ನಿಲ್ಲಿಸ್ಬಿಟ್ಟವ ರಥ. ಇನ್ನು ಈಕಿಗೆ ಇಡಬಾರ್ದು. ಯಾಕಂದ್ರೆ ಈಕಿಗೆ ತೆಗದ್ರೈತ, ಮತ್ ಈಕಿ ಹೊಟ್ಟಿಲಿ ಎಲ್ಲಿ ಹುಟ್ಟತವ, ನನ್ನ ಕೊಲೆಯಲ್ಲಿ ಆಗ್ತದ, ಆಗಂಗಿಲ್ಲ ಅಂತ ರಥ ತರಿವಿ ತಂಗಿ ಕೊಲೆ ಮಾಡ್ಲಕ್ ತಯಾರಾದ್ರಿ. ಅವ ತಗೊಂಡು ಹೊಂಟವ ಅವನೇ. ಎಷ್ಟು ವೈಭವದಿಂದ ಲಗ್ನ ಮಾಡಿ ತಂಗಿ ಬಿಡ್ಲಿಕ್ ಹೊಂಟಿದ್ನು, ಅವನೇ ಏನ್ ಮಾಡ್ದಪ್ಪ ಅಂದ್ರೆ ಆಕಾಶವಾಣಿ ಕೇಳಿ ತಂಗಿ ಕೊಲೆ ಮಾಡ್ಲಿಕ್ ನಿಂತ.
ಅವಾಗ ಅವ ಯಾರ್ರೀ ವಸುದೇವ ಹ್ಮ್ ಏನು ಇಲ್ಲಿ ತನ ಇಷ್ಟೆಲ್ಲ ವೈಭವ ಮಾಡಿ ತಂಗಿ ಕೊಲೆ ಮಾಡ್ತಂದ್ರ ಇದು ಬಹಳ ಆಗ್ತದ, ಅದು ಬೇಡ. ನನಗದು ವಿರೋಧ ಆಗ್ತದೆ, ನನ್ನ ಕೊಲೆ ಆಗ್ತದ, ಅಕ್ಕಿ ಹೊಟ್ಟಿಲಿ ಹುಟ್ಟುದಿಂದ ಅಲ್ಲಪ್ಪ ಮಕ್ಕಳಿಗೆ ಏನಾರೇ ಮಾಡು ಖರೆ ಈಕಿ ಹೊಡಿಬೇಡ ಅಂದವ. ಅದಕ್ಕೆ ನೀವು ಗರ್ಭಿಣಿ ಆಗೋದು ಮತ್ತು ನೀವು ಮಕ್ಕಳು ಹುಟ್ಟುದು ನನಗೆ ಗೊತ್ತಾಗಬೇಕಲ್ಲ, ನಿಮ್ಗೆ ಜೇಲ್ದಾಗ ಇಡ್ತೀನಿ ನಡಿ ಅಂತ ಜೇಲ್ದಾಗ ಒಯ್ದಿಟ್ರಿ ಅವ್ರಿಗೆ. ಹ್ಮ್ ಜೇಲ್ದಾಗ ಇಟ್ಟು ಏನ್ ಮಾಡ್ದಪ್ಪ, ಎಲ್ಲ ಮಕ್ಕಳನ್ನ ಕೊಲ್ಕೊತ ಬಂದ. 5-6 ಮಂದಿ, 8ನೇದವ ಇಲ್ರಿ ಕೃಷ್ಣ, 8ನೇದವ್ರಿ. ಎಂಟನೇದವ್ರಿ. ಹೌದ್ರಿ. 6 ಮಂದಿನ ಕೊಂದು 7ನೇದ್ದು ಗರ್ಭಿಣಿ ಆದಳು, ಅದನ್ನು ಕೊಲ್ಬೇಕತ್ ಹಿಂಗಿದ್ದವ. ಹ್ಮ್ ಅವಾಗ ಏನಾಯ್ತಪ್ಪ, ಮಾಯಾ ಆ ಗರ್ಭ ಇನ್ನೊಂದು ಕಡೆ ಸರಿಸ್ತದು. ಹ್ಮ್ ಯಾಕಂದ್ರೆ ಅವ ವಸುದೇವಾಗ ಇನ್ನೊಬ್ಬಕ್ಕೆ ಹೆಣ್ತಿದ್ದಳ್ರಿ, ಹ್ಮ್ ಆ ಗರ್ಭಕ್ಕೆ ಸರಿಸದದು ಮಾಯಾ. ಮಾಯಾಕ್ಕೆ ಯಾವಾಗ ಅಸಾಧ್ಯ ಅಂತೀರಿ ನೀವು? ಹ್ಞೂನ್ರಿಪ್ಪ. ಆ ಗರ್ಭಕ್ಕೆ ಸರಿಸಿ ವಸುದೇವನಿಂದ ಗರ್ಭಿಣಿ ಆದಕ್ಕಿ ದೇವಕ್ಕಿ. ಹ್ಮ್ ಆದ್ರೆ ಇನ್ನೊಬ್ಬಕ್ಕೆ ಹೆಣ್ತಕ್ಕಿ ಹೊರಗಿದ್ಳು, ಈಕಿ ಜೇಲಾಗಿದ್ಳು. ಹ್ಮ್ ಅವಾಗ ಆ ಗರ್ಭಕ್ಕೆ ಸರಿಸದದು ಮಾಯಾ, ಅಲ್ಲಿ ಹುಟ್ಟೇನ್ರಿ ಅವ. ಹ್ಮ್ ಮುಂದ ಇವನು ಏನಾದಪ್ಪ, ಇಲ್ಲಿ ಹುಟ್ಟಿದ್ರ ಸಹಿತ ಅದು ಮತ್ತ ಅವ ಕೃಷ್ಣನು ಮತ್ತೊಂದು ಕಡೆ ಜಿಗದ್ರಿ ಅವನು. ಹಿಂಗಾಗಿ ಅವ ಯಶೋಧನ ಕಡೆ ಬಲಿರಾಮ ಹೋದಪ್ಪ, ಯಶೋಧನ ಹಾ ರೀ, ಯಶೋಧನ ಕಡೆ ಬಿಟ್ಟು ಬಂದನ್ರಿ ಅವ. ಹಾ ಅವ್ ಹಿಂಗೇನೋ ಹುಟ್ಟಿದ ಆಗಿ ಅದು ಜೈಲ್ ಕುಲಾತ್ರಿ, ಜೈಲ್ ಕುಲಾತ್ರಿ ಹುಟ್ಟಿದ್ ಕೂಡ್ಲೆ. ಹಿಂಗನ್ರಿ. ನೋಡ್ರಿ. ಅದಕ್ಕೆ ಇಲ್ಲಿ ಎರಡೂ ಅಲ್ಲಿಂದೆ ಬಂದು ಅಂದ್ರೆ ಇಲ್ಲಿ ಏನಾಗ್ತದಪ್ಪ, ಆಪತ್ತಿ ಬರ್ತದ ಅಂತೇಳಿ ಇವು ಸೂಕ್ಷ್ಮ ಶರೀರದಲ್ಲಿ ಇವು ಇಲ್ಲ ಅಂತೇಳಿ ಅವನ್ನ ಸ್ವೀಕಾರ ಮಾಡಿಲ್ಲ ಇವ್ರು ಯಾರು. ಇಲ್ಲಿ ಆಪತ್ತಿ ಬರ್ತದಂತ ಹೇಳಿರಿ ಅದೇನಾಗಲಿಲ್ಲ, ಆ ಸ್ಥೂಲ ಶರೀರದಲ್ಲಿ ಅದಾವ, ಅದಕ್ಕೆ ಇವು ಸೂಕ್ಷ್ಮ ಶರೀರದಲ್ಲಿ ಪಂಚಕೋಶಗಳಲ್ಲಿ ಇಲ್ಲ ಅಂತ ಹೇಳುವುದರಿ. ಈ ಪ್ರಕ್ರಿಯೆಯೂ ಇಲ್ಲ. ಯಾಕಂದರೆ ವಿದ್ಯಾರಣ್ಯ ಸ್ವಾಮಿಗಳು ಹಾಗೂ ಪಂಚೀಕರಣದಲ್ಲಿ ವಾರ್ತಿಕಕಾರರು ಸೂಕ್ಷ್ಮ ಶರೀರದಲ್ಲಿ ಮತ್ತು ಪಂಚಕೋಶಗಳಲ್ಲಿ ನಾಗ, ಕೂರ್ಮ ಮೊದಲಾದವುಗಳನ್ನು ಗ್ರಹಣ ಮಾಡಿರುವುದಿಲ್ಲ. ಮಾಡಿದ್ರೆ ಏನಾಗ್ತದ, ಇವು ಬಂದು ಅವು ಬಂದು ಹ್ಯಾಂಗ್ ಬಂದು ಅನ್ನೋದು ಆಪತ್ತಿ ಬರ್ತದೆ ಅಂತೇಳಿ ಮಾಡಿಲ್ಲ. ಇರುವುದೆಲ್ಲವ ಸ್ಥೂಲ ಶರೀರದಲ್ಲದವ್ರು ಇವು. ಯಾವ ನಾಗಾದಿ ಉಪವಾಯುಗಳು ಮತ್ತು ಅಪಾನ ಮೊದಲಾದ ಪಂಚಪ್ರಾಣಗಳ ಉತ್ಪತ್ತಿಯು ಕೂಡ ಪಂಚಭೂತಗಳ ಒಟ್ಟುಗೂಡಿದ ರಜೋಗುಣದ ಅಂಶದಿಂದ ಆಗಿರುತ್ತವೆ ಎಂದು ಹೇಳುತ್ತಾರೆ. ಎದರಿಂದಾಗಿ ಅವ್ರಿ? ರಜೋಗುಣದಿಂದ. ಅಪಾನ ಮೊದಲಾದ ಪಂಚಪ್ರಾಣಗಳ ಉತ್ಪತ್ತಿಯು ಕೂಡ ಪಂಚಭೂತಗಳ ಒಟ್ಟುಗೂಡಿದ ರಜೋಗುಣದ ಅಂಶದಿಂದ ಆಗಿರುತ್ತವೆ ಎಂದು ಹೇಳಿರುತ್ತಾರೆ. ಆದ್ದರಿಂದ ಒಂದೊಂದೇ ರಜೋಗುಣ ಅಂಶದಿಂದ ಅಪಾನ ಮೊದಲಾದ ಪಂಚಪ್ರಾಣಗಳ ಉತ್ಪತ್ತಿಯನ್ನು ಹೇಳುವುದು ಅಸಂಗತವಾಗಿರುತ್ತದೆ. ಒಂದೊಂದೇ ರಜೋಗುಣದ ಅಂಶದಿಂದ ಅಪಾನ ಮೊದಲಾದ ಪಂಚಪ್ರಾಣಗಳ ಉತ್ಪತ್ತಿಯನ್ನು ಹೇಳುವುದು ಅಸಂಗತವಾಗಿರುತ್ತದೆ. ಮತ್ತು ಎರಡನೇ ಸೂಕ್ಷ್ಮ ಶರೀರದಲ್ಲಿ ನಾಗ, ಕೂರ್ಮ ಮೊದಲಾದ ವಾಯುಗಳು ಗ್ರಹಣ ಮಾಡುವುದು ಕೂಡ ಅಸಂಗತವಿರುತ್ತದೆ. ಯಾಕಂದ್ರೆ ಅವೆಲ್ಲವೂ ಸ್ಥೂಲ ಶರೀರದಲ್ಲಿ ಅದಾವು. ಪಂಚಪ್ರಾಣಗಳೇ ಸೂಕ್ಷ್ಮ ಶರೀರದಲ್ಲಿ ಗ್ರಹಣವಿರುತ್ತವೆ. ಆ ಪಂಚಪ್ರಾಣಗಳು ಏನವ ಅಷ್ಟೇ ಸೂಕ್ಷ್ಮ ಶರೀರದಲ್ಲಿ ಗ್ರಹಣದವ್ರು. 17 ತತ್ವ ಹೇಳಾಗಿವೆ 5 ಪ್ರಾಣಗಳು ಹೇಳ್ಯಾರ ನೋಡ್ರಪ್ಪ. ಹಾ ಸ್ಥೂಲ ಶರೀರದಲ್ಲಿ ಇರ್ತಾವನೆ ಅಂದ್ರೆ ಮುಖ್ಯವಾಗಿ ಸೂಕ್ಷ್ಮ ಶರೀರದಲ್ಲಿ. ಯಾಕಂದ್ರೆ ಸ್ಥೂಲ ಶರೀರ ಅದರ ಸೊಮ್ಮ ಸ್ವಟ್ಟಿ ಅದ್ರಿ, ಅದು
ಗೋಳಕ ಅಲ್ಲಿ ಮಾತ್ರ. ಸೂಕ್ಷ್ಮ ಶರೀರ ಇರ್ತದೆ. ಸೂಕ್ಷ್ಮ ಶರೀರ ಎಲ್ಲಿ ಸ್ಥೂಲ ಶರೀರದಲ್ಲಿ ಇರಂಗಿಲ್ರಿ, ನಲ್ಲಿ ಇರ್ತದೆ. ಹ್ಮ್ ಯಾವಾಗ ಮರಣ ಆಯ್ತು ಅವಾಗ ಮಾತ್ರ ವಿಯೋಗ ಆಗ್ತಾವ ಆಳ್ಯಾಗ. ಹ್ಮ್ ಪಂಚ ಪ್ರಾಣಗಳೇ ಸೂಕ್ಷ್ಮ ಶರೀರದಲ್ಲಿ ಗ್ರಹಣವಿರುತ್ತವೆ. ಪ್ರಾಣಗಳು ವಿಕ್ಷೇಪ ರೂಪವಿರುತ್ತವೆ ಹ್ಮ್ ಮತ್ತು ರಜೋಗುಣಕ್ಕೆ ವಿಕ್ಷೇಪ ಸ್ವಭಾವವಿರುತ್ತದೆ. ರಜೋ ರಾಗಾತ್ಮಕಂ ವಿದ್ಧಿ. ರಜೋಗುಣದಿಂದ ರಾಗಾದಿಗಳು ಹುಟ್ಟತಾವಿಲ್ರಿ. ಹ್ಞೂನ್ರಿ. ಹಂಗ ಇಲ್ಲಿ ರಜೋಗುಣನು ಇದೇನದ, ಪ್ರಾಣಗಳು ವಿಕ್ಷೇಪ ರೂಪವಿರುತ್ತವೆ. ಸತತ ಕ್ರಿಯಾಶೀಲ ಇರ್ತಾವಲ್ರಿ ಪರವು. ಕ್ರಿಯಾಶೀಲ ಇರ್ತವು. ಹ್ಮ್ ಮತ್ತು ರಜೋಗುಣಕ್ಕೆ ವಿಕ್ಷೇಪ ಸ್ವಭಾವವಿರುತ್ತದೆ. ಆದ್ದರಿಂದ ಭೂತಗಳ ಒಟ್ಟು ರಜೋಗುಣ ಅಂಶದಿಂದ ಪ್ರಾಣಗಳ ಉತ್ಪತ್ತಿಯನ್ನು ಹೇಳಿರುತ್ತಾರೆ. 5 ಭೂತಗಳ ರಜೋಂಶದಿಂದರು. ರಜೋ ಅಂಶದಿಂದ. ಹ್ಮ್ ಇದು 156ನೇ ಕವಿತ್ವದ ತೃತೀಯ ಪಾದದ ಅರ್ಥವಿರುತ್ತದೆ ಇಲ್ಲಿ ತನ. ಇನ್ನೇನ್ ಹೇಳ್ತಾರ್ರಿ, 256 ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಉತ್ಪತ್ತಿಯನ್ನು ಪ್ರತಿಪಾದಿಸುತ್ತಾರೆ. ಜ್ಞಾನೇಂದ್ರಿಯ ಹಂಗಾದು, ಕರ್ಮೇಂದ್ರಿಯ ಹಂಗಾದು ಅನ್ನೋದು ಹೇಳ್ತಾರ್ರಿ. ಕಡ ಒಂದೊಂದು ಭೂತದ ಸತ್ವಗುಣಾಂಶದಿಂದ ಒಂದೊಂದು ಜ್ಞಾನೇಂದ್ರಿಯಗಳು ರಚಿಸಲ್ಪಟ್ಟಿರುತ್ತವೆ. ಒಂದೊಂದು ಭೂತದ ಒಂದೊಂದು ಸತ್ವಗುಣದಿಂದ ಒಂದೊಂದು ಜ್ಞಾನೇಂದ್ರಿಯಗಳು ಹುಟ್ಟ್ಯಾವ್ರಿ. ಹ್ಮ್ ಇನ್ನು ಎರಡನೇದ್ದು, ಒಂದೊಂದು ಭೂತದ ರಜೋಗುಣಾಂಶದಿಂದ ಒಂದೊಂದು ಕರ್ಮೇಂದ್ರಿಯಗಳು ರಚಿಸಲ್ಪಟ್ಟಿರುತ್ತವೆ. ಒಂದೊಂದು ಭೂತದ ರಜೋಗುಣಾಂಶದಿಂದ ಕರ್ಮೇಂದ್ರಿಯಗಳು. ಕಡ ಆಕಾಶದ ಸತ್ವಗುಣದಿಂದ ಶ್ರೋತ್ರ, ವಾಯುವಿನ ಸತ್ಗುಣಾಂಶದಿಂದ ತ್ವಕ್ಕು, ಇನ್ನು ಮೂರನೇದ್ದು ತೇಜದ ಸತ್ಗುಣಾಂಶದಿಂದ ನೇತ್ರ, ಇನ್ನು 4ನೇದ್ದು ಜಲದ ಸತ್ಗುಣಾಂಶದಿಂದ ಜುವ, ಅದಕ್ಕೆ ರಸನ ಅಂತ ಕೊಟ್ಟಾರ ನೋಡ್ರಿ. ಮತ್ತು ಇನ್ನು 5ನೇದ್ದು ಪೃಥ್ವಿಯ ಸತ್ವಗುಣದಿಂದ ಗ್ರಹಣವೂ ಆಗಿರುತ್ತದೆ. ಈ ಪಂಚೇಂದ್ರಿಯಗಳು ಎದಕ್ಕಪ್ಪ ಅಂದ್ರ ಜ್ಞಾನಕ್ಕೆ ಸಾಧನವಾಗಿರುತ್ತವೆ. ಆದ್ದರಿಂದ ಜ್ಞಾನೇಂದ್ರಿಯಗಳೆಂದು ಹೇಳಲ್ಪಡುತ್ತವೆ. ಮತ್ತು ಜ್ಞಾನವು ಸತ್ವಗುಣದಿಂದ ಆಗುತ್ತದೆ. ಜ್ಞಾನ ಆಗ್ಬೇಕಾದ್ರೆ ಅಲ್ಲಿ ಸತ್ವಗುಣ ಬೇಕ್ರಿ. ಆದ್ದರಿಂದ ಭೂತಗಳ ಸತ್ವಗುಣದಿಂದ ಉತ್ಪತ್ತಿಯಾಗಿರುತ್ತವೆಂದು ಹೇಳುತ್ತಾರೆ. ಶ್ರೋತ್ರೇಂದ್ರಿಯವು ಆಕಾಶದ ಗುಣವನ್ನು ಗ್ರಹಣ ಮಾಡುತ್ತದೆ. ಏನಂದ್ರೆ ಶ್ರೋತ್ರೇಂದ್ರಿಯವು ಆಕಾಶದ ಗುಣವನ್ನು ಗ್ರಹಣ ಮಾಡುತ್ತದೆ. ಆಕಾಶದ ಗುಣ ಏನ್ರಿ? ಶಬ್ದ. ಆ ಶಬ್ದವನ್ನ ಗ್ರಹಣ ಮಾಡ್ತದ್ರಿ ಅದು. ಆದ್ದರಿಂದ ಶ್ರೋತ್ರೇಂದ್ರಿಯವು ಆಕಾಶದಿಂದ ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. ಅದರಂತೆಯೇ ಯಾವ ಭೂತದ ಗುಣವನ್ನು ಯಾವ ಇಂದ್ರಿಯವು ಗ್ರಹಣ ಮಾಡುತ್ತದೆಯೋ ಆ ಭೂತದಿಂದ ಆ ಇಂದ್ರಿಯವು ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. ಈಗ ಆಕಾಶದ ಗುಣವನ್ನು ಗ್ರಹಣ ಮಾಡ್ತಿಲ್ರಿ, ಅದು ಯಾವುದು? ಶ್ರೋತ್ರ. ಅದು ಆಕಾಶದ ರಜೋಗುಣದಿಂದ. ಎದರಿಂದ್ರಿ? ಶ್ರೋತ್ರೇಂದ್ರಿಯವು ಆಕಾಶದ ಗುಣವನ್ನು ಗ್ರಹಣ ಮಾಡುತ್ತದೆ. ಆದ್ದರಿಂದ ಶ್ರೋತ್ರೇಂದ್ರಿಯವು ಆಕಾಶದಿಂದ ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. ಅದರ ಸತ್ವಗುಣದಿಂದ ಜ್ಞಾನೇಂದ್ರಿಯಗಳು ಒಂದೊಂದು ಭೂತದ ಸತ್ವಗುಣದಿಂದ ಜ್ಞಾನೇಂದ್ರಿಯಗಳು ಆಗ್ಯಾವ. ಇನ್ನ ಕಡ ಆಕಾಶದ ರಜೋಗುಣಾಂಶದಿಂದ ವಾಕ್ ಇಂದ್ರಿಯ ಉತ್ಪತ್ತಿ ಆಯಿತು. ಇದು ಆಕಾಶದಿಂದ ಆಯ್ತು ಕರೆ. ಗುಣ ಯಾವುದು? ರಜೋಗುಣದಿಂದ ವಾಕ್ ಆಗ್ಯದ್ರಿ, ಕರ್ಮೇಂದ್ರಿಯ. ಎರಡನೇದ್ದು ವಾಯುವಿನ ರಜೋಗುಣಾಂಶದಿಂದ ಪಾಣಿಯು.
ಕೈಯ. ಹ್ಮ್ ಇನ್ನ ಮೂರನೇದು ತೇಜದ ರಜೋಗುಣಾಂಶದಿಂದ ಪಾದದ. ಇನ್ನು ನಾಲ್ಕನೇದ್ದು ಜಲದ ರಜೋಗುಣಾಂಶದಿಂದ ಉಪಸ್ಥ. ಇನ್ನು ಐದನೇದು ಪೃಥ್ವಿಯ ರಜೋಗುಣಾಂಶದಿಂದ ಗುದದ ಉತ್ಪತ್ತಿ ಆಯಿತು. ಇನ್ನು ಸ್ತ್ರೀ ಯೋನಿ ಮತ್ತು ಪುರುಷನ ಜನನೇಂದ್ರಿಯಲ್ಲಿ ಯಾವುದು ವಿಷಯಾನಂದಕ್ಕೆ ಸಾಧನವಾದ ಇಂದ್ರಿಯ ಇರುವುದು ಅದು ಉಪಸ್ಥವೆಂದು ಹೇಳಲ್ಪಡುತ್ತದೆ. ಏನಂದ್ರೆ ಸ್ತ್ರೀಯ ಯೋನಿ ಮತ್ತು ಪುರುಷನ ಜನನೇಂದ್ರಿಯದಲ್ಲಿ ಯಾವುದು ವಿಷಯಾನಂದಕ್ಕೆ ಸಾಧನವಾದ ಇಂದ್ರಿಯ ಇರುವುದು ಅದು ಉಪಸ್ಥವೆಂದು ಹೇಳಲ್ಪಡುತ್ತದೆ. ಆ ಇಬ್ಬರಿಗೆ ಏನಂದ್ರೆ ಉಪಸ್ಥವೆಯಲ್ಲಿ ಇಂದ್ರಿಯ ಇಬ್ಬರಿಗೆ ಒಂದೇ ಉಪಸ್ಥ, ಆದರೂ ಗೋಳಕದಲ್ಲಿ ಭೇದದ. ಇನ್ನು ಕರ್ಮವೆಂದರೆ ಕ್ರಿಯೆಯಾಗಿರುತ್ತದೆ. ಇನ್ನು ಇಲ್ಲೇನು ಹೇಳ್ತಾರೆ, ಈ 5 ಇಂದ್ರಿಯಗಳು ಕ್ರಿಯೆಗೆ ಸಾಧನವಾಗಿರುತ್ತವೆ, ಆದ್ದರಿಂದ ಕರ್ಮೇಂದ್ರಿಯವೆಂದು ಹೇಳಲ್ಪಡುತ್ತದೆ. ಕ್ರಿಯೆಯು ರಜೋಗುಣದಿಂದ ಆಗುತ್ತದೆ, ಆದ್ದರಿಂದ ಭೂತಗಳ ರಜೋಗುಣಾಂಶದಿಂದ ಇವುಗಳ ಉತ್ಪತ್ತಿಯನ್ನು ಹೇಳಿರುತ್ತಾರೆ. ಇನ್ನು 257 ಇಲ್ಲೇನು ಹೇಳ್ತಾರೆ, ಇತಿ ಸೂಕ್ಷ್ಮ ಸೃಷ್ಟಿ ನಿರೂಪಣ. ಮೊದಲು ಹೇಳುದು ಯಾವುದು? ಸೂಕ್ಷ್ಮ ಸೃಷ್ಟಿನೇ ಮೊದಲು ಉತ್ಪತ್ತಿ ಆಗ್ತದ್ರಿ. ಸೌವಯ್ಯ ಚಂದ ಏನ್ ಹೇಳ್ತಾರ, ಭೂತ ಪಂಚೀಕೃತ ಅವರ ಕಾರಜ ಇತನಿ ಶುಭಮ ಸೂಚಮ ಸೃಷ್ಟಿ ಪಿಚಾನ್ ಪಂಚೀಕೃತ ಭೂತನತೆ ಉಪಜೋ ಸ್ಥೂಲ ಸಾರೋ ಮಾನ್. ಇದರ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪಂಚೀಕರಣವಾಗದೆ ಇದ್ದು ಅಂದ್ರೆ ಪಂಚ ಮಹಾಭೂತಗಳು ಇವುಗಳ ಕಾರ್ಯಗಳು ಅಂದರೆ ಅಂತಃಕರಣ, ಪ್ರಾಣ ಪಂಚಕ. ನೋಡ್ರಿ ಏನಂತಾರಲ್ಲಿ, ಅಪಂಚೀಕರಣ ಅಂದ್ರೆ ಪಂಚೀಕರಣವಾಗದೆ ಇದ್ದು ಅಂದ್ರೆ ಸೂಕ್ಷ್ಮ ಶರೀರ. ಪಂಚ ಮಹಾಭೂತಗಳು ಯಾವಪ್ಪ ಅಂದ್ರೆ ಇವುಗಳ ಕಾರ್ಯಗಳು ಅಂದರೆ ಅಂತಃಕರಣ ಪಂಚಕ, ಇನ್ನ ಕರ್ಮೇಂದ್ರಿಯ ಪಂಚಕ ಹಾಗೂ ಜ್ಞಾನೇಂದ್ರಿಯ ಪಂಚಕ, ಇವಿಷ್ಟು ಸೂಕ್ಷ್ಮ ಸೃಷ್ಟಿ ಎಂದು ತಿಳಿ. ಏನೇನು ಹೇಳಿದ್ರಿ ಇವಕ್ಕ ಸೂಕ್ಷ್ಮ ಸೃಷ್ಟಿಗ್ರಿ? ಅಂತಃಕರಣ ಪಂಚಕ ರೀ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕರಪ್ಪ. ಅಪಂಚೀಕರಣ ಅಂದ್ರೆ ಪಂಚೀಕರಣವಾಗದೇ ಇದ್ದು ಪಂಚಮಹಾಭೂತಗಳು ಇವುಗಳ ಕಾರ್ಯಗಳು ಅಂದರೆ ಅಂತಃಕರಣ, ಪ್ರಾಣ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ. ಅಂತಃಕರಣ ಅಲ್ಲಿ ಮನ ಬುದ್ಧಿ ಎರಡೇ ತೊಗೊಂಡ್ರಲ್ರಿ ಪರ. ರೀ ಅಂತಃಕರಣ ಅಂತ ತೊಗೊಂಡ್ರಿ. ಅದ್ರಾಗ ನೀವು ಎರಡು ತೋರಿ, ಅದ್ರ ಅವರೇ ತೋರಿ ಬೇಡ ಅವರೇ ತೋರಿ. ಇವಿಷ್ಟು ಏನಾದಪ್ಪ ಅಂದ್ರೆ ಸೂಕ್ಷ್ಮ ಸೃಷ್ಟಿ ಎಂದು ತಿಳಿ. ಮತ್ತು ಸ್ಥೂಲವಾದ ಸಕಲ ಪ್ರಪಂಚವು ಪಂಚೀಕರಿಸಲ್ಪಟ್ಟ ಭೂತಗಳಿಂದ
ಹುಟ್ಟಿರುತ್ತವೆಂದು ತಿಳಿ. ಇನ್ನು ಸೌವಯ್ಯ ಚಂದ್ರ ಹೇಳ್ತಾರ ನೋಡ್ರಿ 157 ಏನ್ ಹೇಳ್ತಾರ? ಕಾರಣ ಸೂಚಮ ಸ್ಥೂಲ ದೇಹ ಅರು ಪಂಚಕೋಶ ಇನಹಿಮೆ ಜಾನ್ ಕರಿ ವಿವೇಕ ಲಖೆ ಆತ್ಮನ್ಯಾರೋ ಮುಂಜ ಇಶಿಕಾತ ಜೋ ಬಾನ್. ಅಂದ್ರ ಅದರ ಅರ್ಥ ಕಾರಣ ದೇಹವು, ಸೂಕ್ಷ್ಮ ದೇಹವು ಮತ್ತು ಸ್ಥೂಲ ದೇಹವು ಹೀಗೆ 3 ದೇಹಗಳಿದ್ದು ಇವುಗಳಲ್ಲಿಯೇ ಈ 3 ದೇಹಗಳಲ್ಲಿಯೇ ಏನಪ್ಪ ಅಂದ್ರ 5 ಕೋಶಗಳಿರುತ್ತವೆಂದು ತಿಳಿ. 3 ದೇಹಗಳಲ್ಲಿ 5 ಕೋಶಗಳದಾವ ಅಂತ ತಿಳಿ ಅಂತಾರ್ರಿ. ಮುಂಜ ಎಂಬ ಹುಲ್ಲಿನ ಉದ್ದವಾದ ಎಲೆಗಳ ಮಧ್ಯದಲ್ಲಿ ಗುಪ್ತವಾಗಿರುವ ಹತ್ತಿಯಿಂದ ಮುಚ್ಚಲ್ಪಟ್ಟ ಇಸಾಕೆ ಅಂದ್ರೆ ಉದ್ದವಾದ ಕಡ್ಡಿಯು ಹೇಗೆ ಬೇರೆಯಾಗಿ ಪ್ರತೀತವಾಗುವುದು ಅದರಂತೆ ವಿಚಾರವನ್ನು ಮಾಡಿ ಪಂಚಕೋಶಗಳಕ್ಕಿಂತಲೂ ಬೇರೆಯಾಗಿರುವ ಯಾರು ಆತ್ಮನನ್ನು ತಿಳಿದಕ್ಕೂ. ಆ ಹತ್ತಿಯನ್ನು ಅನ್ನೋದು ಗೊತ್ತಾಯ್ತಿಲ್ರಿ? ಏನದು? ಏನಂದ್ರಪ್ಪ ಗೊತ್ತಿಲ್ರಿ. ದೂದಳ್ಳಿ ಚಕಮಕ್ ಹೊಡಿತೀರಿ ನೋಡ್ರಿ ಹಿಂದ. ಹೌನ್ರಪ್ಪ. ಆಪಿಂದು ದೂದಳ್ಳಿ ನೋಡಿಲ್ ನೀವು? ನೋಡ್ಯಾರಪ್ಪ, ನಾ ನೋಡಿನಿ. ದುದಿ ಐತ್ರಿ, ಚಕಮಕಿ ಹೊಡಿತೀರಿ. ಆ ದೂದಳ್ಳಿ ಯಾವದನ್ನ ಆಶ್ರಯ ಮಾಡ್ಕೊಂಡಿರ್ತದ್ರಿ? ಅದು ಕಲ್ರಿ. ಕಲ್ಲಲ್ಲ, ನಡು ಕಡ್ಡಿ ಇರ್ತದ ನೋಡ್ರಿ. ಅದಕ್ಕೊಂದ್ ದೇಟ ಆಪ್ನಾಗ ಬಿರ್ಸ್ ದೇಟ್ ಇರ್ತದಿಲ್ಲ ಆಪಿನ ತೆನಿಗೆ. ಇರ್ತತಿ. ಆ ತೆನಿ ಅದು ಹಣ್ಣಾಗಿ ಇದು ಮಾಡಕ್ರ ಅದೆಲ್ಲ ಉದುರಿ ಹೋದ್ರ ಸಹಿತ ಆ ದೇಟಿಗೆ ಏನು ಆಗಂಗಿಲ್ಲ. ಆ ದೂದೆಳ್ಳಿ ಎಲ್ಲ ದೇಟವನ್ನ ಆಶ್ರಯ ಮಾಡ್ಕೊಂಡಿರ್ತದದು. ಆ ದೂದೆಳ್ಳಿ ಆ ದೇಟಿನ ಆಶ್ರಯದಲ್ಲಿ ಇರ್ತದ. ಆಪ್ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದ ನಿಮ್ಗೆ. ನೀರ ಬೆಳಿತದಲ್ರಿ ಆಪ್, ನೋಡಿಲ್ರಿ ಹಳದಾಗ? ನೀರಾಗ ಬೆಳೆದು ಅದಕ್ಕೆ ತೆನಿ ಆಗ್ತದ. ಹಿಂಗ ಊಚ್ 1 ಫೂಟ 1.5 ಫೂಟ ಹಿಂಗ ಸಜ್ಜಿ ತೆನಿ ಹಾಕತ್ರಿ. ಸಜ್ಜಿ ತೆನಿಗಪ್ಲೆ ಆಗಿ ಅದೇನಾಗ್ತದಪ್ಪ ಅಂತ ಕೇಳಿದ್ರ ಅದು ಮುಂದೆ ಹಣ್ಣು ಆಯ್ತಂದ್ರ ಹಿಂಗೆಲ್ಲ ಹಾರ್ತದ್ರಿ. ಅದು ಆಳ್ಯಾಗ ಅದು ಆ ಹಳ್ಳಿ ತಗೋತಾರ ಅವ್ರು, ಯಾರು ಚಕ್ಮಕ್ ಹೊಡ್ಯವ್ರು. ಅದು ಹಳ್ಳಿ ಅದು ಎಲ್ಲಿ ಯಾವದನ್ನ ಆಶ್ರಯ ಮಾಡ್ಕೊಂಡು ಅದಕ್ಕೊಂದು ಕಡ್ಡಿ ಬರ್ತದ, ನಡು ದೇಟ ಊದ್ ಕಡ್ಡಿ ಹಂಗ. ಆ ಊದ್ ಕಡ್ಡಿ ಆಶ್ರಯದಲ್ಲೇ ಇರ್ತದ. ಮೊದಲು ಕಗ್ಗಿದ್ದಕ್ರೆ ಜಗ್ಗದ್ರ ಬರಂಗಿಲ್ಲ. ಹಣ್ಣು ಆಯ್ತಂದ್ರ ತಾನೇ ಹಾರಿ 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 ಹೋಗ್ತದ. ಆ ದೂದಳೆಲ್ಲ ಹಾರಿ ಹೋಗರ್ದಾಗ ಇವ್ರು ಹಿಡ್ಕೋತಾರ. ಆ ದೂದಳ್ಳಿ ಹ್ಯಾಂಗದ ಹಾಂಗಿವು ಪಂಚಕೋಶಗಳು 3 ದೇಹಗಳದಾವು. ಆ ಕಡ್ಡಿ ಏನ್ ಆಧಾರ ಅಧಿಷ್ಠಾನ ಅದಲ್ಲ, ಹಂಗ ಆತ್ಮ ಅದಾನ. ಉದಾಹರಣೆ ಕೊಟ್ರ ಅವರು. ಅರ್ಥ ಆಗ್ತದಿಲ್ರಿ? ಗೊತ್ತಾಯ್ತ್ರಪ್ಪ. ಆದ್ರ ಅದು ಹುಲ್ಲೇನ್ ನೋಡಿಲ್ ನಾವು, ಮತ್ತ ಹಳ್ಳಿ ನೋಡಿವ್ರಿ ಅಷ್ಟೇ ರೀ. ಮತ್ ಗೊತ್ತಾಯ್ತ್ರಪ್ಪ. ರೀ ಆ ಕಬ್ಬಿನ ಇದು ಇರ್ತದಲ್ರಿ, ಹಂಗೆ ಅಲ್ರಿ ಅದನ್ನು? ಚವಳಿ ಅಡುವೆ ನೋಡ್ರಿ. ಚವಳಿ ಅಡುವಾಗ ಎಲ್ಲಿ ಬಿ ಸಿಗ್ತದ ನಿಮ್ಗೆ ನೋಡ್ಲಿಕ್ಕ. ಕಬ್ಬಿನ ಗರಿ ಇರ್ತದಲ್ರಿ, ಕಬ್ಬಿನ ಗರಿ. ಹಳ್ಳಿ ಆಗಂಗಿಲ್ಲ ಅದು. ಇದು ಮಾತ್ರ ಹಳ್ಳಿ ಚಕಮಿ ಕೊಡ್ಯವ್ರದ್ದು ಇದು ಪ್ರತ್ಯಕ್ಷ ಅನುಭವ. ನೋಡಿದೀವಲ್ರಿ ನಾವು. ನೋಡ್ರಿಲ್ರಿ? ಅಲ್ಲಿ ಏನ್ ಕೊಟ್ಟರವರು? ಈ 3 ದೇಹಗಳು ಮತ್ತು 5 ಕೋಶಗಳು ಅವು ಯಾವದನ್ನ ಆಶ್ರಯ ಮಾಡ್ಕೊಂಡದವಪ್ಪ ಅಂತ ಕೇಳಿದ್ರೆ ಆತ್ಮನನ್ನ ಆಶ್ರಯ ಮಾಡ್ಕೊಂಡದವು. ಅದು ನಿನ್ನ ಸ್ವರೂಪದ ನೀ ತಿಳಿ ಅಂತ ಹೇಳಿಗತ್ತಾರ.
ಅವೇನು ಹಾರಿ ಹೋಗ್ತದ ದೂದೆಳ್ಳಿಗಪ್ಪಲಿ ಪಂಚಕೋಶಗಳು 3 ಶರೀರಗಳು ಅವು ಬರ್ತಾವ ಹೋಗ್ತಾವ, ನೀ ಮಾತ್ರ ಬಂದವಲ್ಲ ಅವ ಅದವಲ್ಲ. ಅಧಿಷ್ಠಾನ ಸ್ವರೂಪದಿ. ಟೀಕಾ ನೋಡ್ರಿ ಏನ್ ಹೇಳ್ತಾರ್ರಿ, ಪಂಚೀಕೃತ ಭೂತಗಳು ಮತ್ತು ಅವುಗಳ ಕಾರ್ಯಗಳಾದ ಅಂತಃಕರಣ, ಪ್ರಾಣ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇವೆಷ್ಟು ಸೂಕ್ಷ್ಮ ಸೃಷ್ಟಿ ಎಂದು ಹೇಳಲ್ಪಡುತ್ತವೆ. ಸೂಕ್ಷ್ಮ ಸೃಷ್ಟಿ ಏನಾಯ್ತು? ಪಂಚೀಕೃತ ಭೂತಗಳ ಮತ್ತು ಅವುಗಳ ಕಾರ್ಯಗಳಾದ ಅಂತಃಕರಣ, ಪ್ರಾಣ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇವಿಷ್ಟು ಸೂಕ್ಷ್ಮ ಸೃಷ್ಟಿ ಎಂದು ಹೇಳಲ್ಪಡುತ್ತವೆ. ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯದಿಂದ ಆಗುವುದಿಲ್ಲ. ನೋಡ್ರಿ ಏನಂತಾರೆ, ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯದಿಂದ ಆಗುವುದಿಲ್ಲ. ನೇತ್ರ, ನಾಸಿಕ ಮೊದಲಾದ ಗೋಲಕಗಳೇನೋ ಓಂ ನಮ ಶಿವಾಯಪ್ಪ. ಟೀಕಾ ಏನಮ್ ತೋರ್ ನೋಡ್ರಿಪ್ಪ. ಪಂಚೀಕೃತ ಭೂತಗಳ ಮತ್ತು ಅವುಗಳ ಕಾರ್ಯಗಳಾದ ಅಪಂಚೀಕೃತ ಭೂತದ ಕಾರ್ಯ ಹಿಂಗೇನ್ರಿಪ್ಪ? ಹಾ ಬರೋಬರ್ ಅದ. ನಮ್ಮದೇ ನಾವೇ ಬಿಟ್ಟು ಹೋಗಿದ್ದೇವೆ ಅದಕ್ಕೆ. ಅಪಂಚೀಕೃತ ಭೂತಗಳ ಮತ್ತು ಅವುಗಳ ಕಾರ್ಯಗಳಾದ ಬರಿ ಅಪಂಚೀಕೃತ ಭೂತಗಳ ಮತ್ತು ಅವುಗಳ ಕಾರ್ಯಗಳಾದ ಅಂತಃಕರಣ, ಪ್ರಾಣ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇವಿಷ್ಟು ಸೂಕ್ಷ್ಮ ಸೃಷ್ಟಿ ಎಂದು ಹೇಳಲ್ಪಡುತ್ತವೆ. ಬರೋಬರಿ. ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯಗಳಿಂದಾಗುವುದಿಲ್ಲ. ನೋಡ್ರಿ ಏನಂದ್ರೆ, ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯಗಳಿಂದಾಗುವುದಿಲ್ಲ. ನೇತ್ರ, ನಾಸಿಕ ಮೊದಲಾದ ಗೋಲಕಗಳೇನೋ ಇಂದ್ರಿಯಗಳಿಗೆ ವಿಷಯವಾಗುತ್ತವೆ, ಗೋಲಕಗಳಾಗ್ತವ. ಆದರೆ ಗೋಲಕಗಳಲ್ಲಿ ಸ್ಥಿತವಾಗಿರುವಂಥ ಯಾವ ಇಂದ್ರಿಯಗಳಿರುವವು, ಅವು ಯಾವ ಇಂದ್ರಿಯಗಳಿಗೂ ವಿಷಯವಾಗುವುದಿಲ್ಲ. ಯಾಕಾಗಂಗಿಲ್ರಿ? ಅಧಿದೇವತೆ ಇದ್ರ ಆತದ್ರಿ. ಇವು ಗೋಳ ಕಿವಿ ಕಣ್ಣು ಕಾಣ್ತಾವಲ್ಲ, ಇವಕ್ರಲಿಂದ ಏನೋ ಜ್ಞಾನ ಆಗುದಿಲ್ರಿಪ್ಪರ. ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯಗಳಿಂದ ಆಗುವುದಿಲ್ಲ. ನೇತ್ರ, ನಾಸಿಕ ಮೊದಲಾದ ಗೋಲಕಗಳೇನೋ ಇಂದ್ರಿಯಗಳಿಗೆ ವಿಷಯವಾಗುತ್ತವೆ, ಗೋಲಕ ಆಗ್ತಾವ್ರಿ ಹೊರಗಿನು. ಆದರೆ ಗೋಲಕಗಳಲ್ಲಿ ಸ್ಥಿತವಾಗಿರುವಂತ ಯಾವ ಇಂದ್ರಿಯಗಳಿರುವವು, ಇವು ಯಾವ ಇಂದ್ರಿಯಗಳಿಗೂ ವಿಷಯವಾಗುವುದಿಲ್ಲ. ಯಾಕಂದ್ರೆ ಸೂಕ್ಷ್ಮದವು. ಅವುಗಳ ಗೋಲಕ ಏನವಲ್ರಿ ಹೊರಗಿನ, ಅವು ಮಾತ್ರ ವಿಷಯ ಆಗ್ತವ. ಈಗ ಇಂದ್ರಿಯ ತಾವೇ ನೋಡ್ಕೊತಾವೇನ್ರಿ ಅವು? ಕಣ್ಣನ್ನೇ ನೋಡಂಗಿಲ್ಲದು. ತನಕಿಂತ ಬ್ಯಾರೆ ಇತ್ತ ನೋಡ್ತಿತ್ತದು, ಹೌದಿಲ್ರಿ? ಮುಂದಿನ ಹೊರಗಿನ ವಿಷಯ ನೋಡ್ತಾವ್ರಿ, ಹೊರಗೆ. ಆದ್ರ ತಮ್ಮನ್ನ ತಾವು ನೋಡುದಲ್ಲ ನೋಡ್ರಪ್ಪ. ತನಕಿಂತ ಬ್ಯಾರೆ ಇದ್ದುದ್ ನೋಡ್ತಾವು, ತಮ್ಮನ್ನೇ ತಾವು ವಿಷಯ ಮಾಡ್ತಾವಂದ್ರ ಇಲ್ಲ. ನೋಡ್ರಿ ಅಂತ ಇಂದ್ರಿಯಗಳಿಗೆ ವಿಷಯಗಳು ಆಗುತ್ತವೆ. ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯಗಳಿಂದ ಆಗುವುದಿಲ್ಲ. ನೇತ್ರ, ನಾಸಿಕ ಮೊದಲಾದ ಗೋಲಕಗಳೇನೋ ಇಂದ್ರಿಯಗಳಿಗೆ ವಿಷಯವಾಗುತ್ತವೆ, ಗೋಲಕ ಆಗ್ತವೆ ಹೊರಗಿನೆಲ್ಲ. ಆದರೆ ಗೋಲಕಗಳಲ್ಲಿ ಸ್ಥಿತವಾಗಿರುವಂಥ ಯಾವ ಇಂದ್ರಿಯಗಳಿರುವವು, ಇವು ಯಾವ ಇಂದ್ರಿಯಗಳಿಗೂ ವಿಷಯವಾಗುವುದಿಲ್ಲ. ಅದು ಇಂದ್ರಿಯ ಸೂಕ್ಷ್ಮದರೆದು. ಸೂಕ್ಷ್ಮ ಸೃಷ್ಟಿಯ ಉತ್ಪತ್ತಿ ಆದ ನಂತರ
ಈಶ್ವರನ ಇಚ್ಛೆಯಿಂದ ಸ್ಥೂಲ ಸೃಷ್ಟಿಯ ನಿಮಿತ್ತವಾಗಿ ಭೂತಗಳ ಪಂಚೀಕರಣ ಉಂಟಾಯಿತು. ಏನಾಯ್ತ್ರಿ ಇಲ್ಲಿ? ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿಯಾದ ನಂತರ ಈಶ್ವರನ ಇಚ್ಛೆಯಿಂದ, ಈಶ್ವರನ ಇಚ್ಛೆ ಯಾಕಾಯ್ತ್ರಿ? ನಿಚ್ಚ ಏನು ಭೋಗ ವ್ಯವಸ್ಥೆ ಇದೆಲ್ಲ ಊಟ ಮಾಡಿ ಸ್ಥೂಲ ಶರೀರ ಕೊಟ್ಟಲ್ರಿ. ಇದು ಕರ್ಮಾನುಸಾರ ಪ್ರಾರಬ್ಧ ಭೋಗಿಸಿ ಬರ್ಬೇಕಲ್ರಿ ಪರ. ಆ ಜೀವಿಗಳ ಕರ್ಮ ಒತ್ತಡ ಕೊಡ್ಲಿಕ್ಕತ್ತೂರಿ ಅವನಿಗೆ. ಆ ಕರ್ಮದ ಒತ್ತಡದಿಂದ ಇಚ್ಛೆ ಆಯಿತು. ಈಶ್ವರನ ಇಚ್ಛೆಯಿಂದ ಸ್ಥೂಲ ಸೃಷ್ಟಿಯ ನಿಮಿತ್ತವಾಗಿ ಭೂತಗಳ ಪಂಚೀಕರಣ ಉಂಟಾಯಿತು. ಪಂಚೀಕರಣ ಅಂದ್ರೆ ಪಂಚೀಕರಣದ ಪ್ರಕಾರಗಳು ಏನ್ರಿ? ಪಂಚೀಕರಣದ ಪ್ರಕಾರಣಗಳು ಭಾಗ ಮಾಡಿದ್ ಹೇಳ್ತಾರ ನೋಡ್ರಿ ಪರನ್ನ. ಹೇಳ್ತಾರ ನೋಡ್ರಿ. ಇನ್ನು ಪಂಚೀಕರಣವು 2 ಪ್ರಕಾರದಿಂದ ಹೇಳಲ್ಪಡುತ್ತದೆ. ಹೆಂಗಂದ್ರೆ ಒಂದನೇದ್ದು, ಒಂದೊಂದು ಭೂತಗಳ 2 ಸಮ ಭಾಗವಾಗಿ ಒಂದೊಂದು ಭಾಗವು ಮಾತ್ರ 4 ಭಾಗಗಳುಂಟಾದವು. ಒಂದು ಭಾಗ ಹಂಗೆ ಇಟ್ಟುಕೊಂಡು ಒಂದು ಭಾಗದೊಳಗೆ 4 ಭಾಗ ಅದು ರೀ. ಒಂದೊಂದು ಭೂತಗಳ 2 ಸಮಭಾಗವಾಗಿ ಅವಾಗ ಒಂದೊಂದು ಭಾಗವು ಮಾತ್ರ 4 ಭಾಗಗಳುಂಟಾದವು. ಏನು 2 ಭಾಗದಾಗ ಅದು ಒಂದು ಭಾಗದಾಗ ಮಾಡುದ್ರಿ? ಅಪ್ಪರ ಅರ್ಧ ಮುಖ್ಯ ಭಾಗಕ್ಕೆ ಇಟ್ಕೊಂಡ್ರೆ ಅಪ್ಪರ ತಮ್ಮದೇ ಆದ ಒಂದೊಂದು ಇಟ್ಕೊಂಡ್ರಿ. ಅರ್ಧದಾಗ 4 ಭಾಗ ಮಾಡಿ ಎಲ್ಲಾ ಭೂತಗಳಿಗೆ ಹಂಚಿಕೊಟ್ರ ನೋಡ್ರಿ. ಒಂದು ಕಾಯಾಗ 2 ಹೋಳು ಮಾಡಿದ್ರು. ಹ್ಞೂನ್ರಿ. ಆ ಅರ್ಧ ಏನ್ ಹೋಳದ ಅದ್ರಾಗ 4 ಭಾಗ ಮಾಡುದ್ರಿ. ಮತ್ತೆ ಈಗ ಹಣ್ಣು ತೊಗೊಂಡ್ ಹಂಚ್ಕೊಂಡು ಉಣ್ಣು ಹೊತ್ನ್ಯಾಗ ಅರ್ಧ ತಮಗ್ ಇಟ್ಕೊಂಡು ಅರ್ಧದ 4 ಮಾಡಿ ಮುಂದಿದ್ದವ್ರಿಗೆ ಕೊಟ್ರಿ ಇವ್ರು. ಹಂಗ ಕೊಡ್ತಾರ್ರಿ. ನಾ ಹೇಳವ್ರದಾರ. ಒಂದೊಂದು ಭಾಗವು ಮಾತ್ರ 4 ಭಾಗ ಉಂಟಾದವು. ಪಂಚಭೂತಗಳ ಅರ್ಧರ್ಧ ಭಾಗವಾದ ಪ್ರಥಮ ಭಾಗವು ಇದ್ದಕ್ಕಿದ್ದಂತೆ ಉಳಿಯುತ್ತದೆ. ಆ 2 ಭಾಗದಾಗ ಒಂದು ಭಾಗ ಇದ್ದಕ್ಕಿದ್ದಂಗೆ ಉಳಿತು. ಯಾವ ಅರ್ಧದ ಭಾಗಗಳು 4 ಭಾಗಗಳಾಗಿದ್ದವು ಅವು ಪ್ರತ್ಯೇಕಂದರೆ ಬೇರೆ ಬೇರೆಯಾಗಿ ಉಳಿದವು. ನಂತರ ಅವು ಮುಖ್ಯ ಅರ್ಧ ಭಾಗದಲ್ಲಿ ತಮ್ಮ ಮುಖ್ಯ ಭಾಗಗಳನ್ನು ಬಿಟ್ಟು ಕೂಡಿಕೊಳ್ಳುವುದರಿಂದ ಎಲ್ಲಾ ಭೂತಗಳಲ್ಲಿಯೇ ತಮ್ಮ ಮುಖ್ಯಾರ್ಧ ಭಾಗವು ಮತ್ತು ತಮ್ಮಿಂದ ಭಿನ್ನವಾದ ಇತರ 4 ಭೂತಗಳಲ್ಲಿಯೇ ಅರ್ಧ ಭಾಗವು ಕೂಡಿ ಪಂಚೀಕರಣವೆಂದು ಹೇಳಲ್ಪಡುತ್ತದೆ. ಅವ್ರಿಗೇನು 4 ಇದ್ದು ಅಲ್ರಿ, ಅವು ಉಳಿದ ಭೂತಗಳಿಗೆ ಕೊಟ್ರು, ಅವ್ರಿಗೆ ಕೊಟ್ರು. ಇನ್ನ 2ನೇ ರೀತಿಯು ಹ್ಞೂನ್ರಿ, ಅದು ಆಕಾಶದ ಮುಖ್ಯ ಭಾಗ ಸೋಕಾಗಿದ್ರಿ ಪರ. ಮುಖ್ಯ ಭಾಗ ದಾವನ ಆಗ್ಯದ್ರಿ. ಹೌದೌದೌದು. ಹಿಂಗ ಒಂದೊಂದಕ್ಕ ಇಟ್ಕೊಂಡು ಉಳ್ದು ಅರ್ಧ ಭಾಗ ಹಂಚಿದ್ರಿ. ಹಂಚಾರ್ರಿ ಅವರು. ಇನ್ನು 2ನೇ ಆಕಡದಾಗ 2ನೇ ರೀತಿ ಈ ಪ್ರಕಾರವಾಗಿರುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ರಿ 301. ಪಂಚೀಕರಣದ ಪ್ರಥಮ ರೀತಿಯಿಂದ ಸರ್ವಭೂತಗಳಲ್ಲಿಯ ಅರ್ಧರ್ಧ ಭಾಗವು ತಮ್ಮ ಭಾಗವಾಗಿರುತ್ತವೆ ಮತ್ತು ಇನ್ನುಳಿದ ಅರ್ಧ ಭಾಗದಷ್ಟಿರುವ 4 ಭಾಗಗಳು ಅನ್ಯಭೂತಗಳನ್ನು ಕೂಡಿಕೊಳ್ಳುತ್ತವೆ. ಆದ್ದರಿಂದ ಅನ್ಯಭೂತಗಳ 4 ಭಾಗಗಳಿಂದ ತಮ್ಮ ಅರ್ಧರ್ಧ ಭಾಗವು ಮುಚ್ಚಿ ಹೋಗುವುದರಿಂದ ಆಕಾಶ ಮೊದಲಾದ ಒಂದೊಂದು ಭೂತಗಳು ಬೇರೆ ಬೇರೆಯಾಗಿ
ತೋರಬಾರದಾಗಿತ್ತು. ನೋಡ್ರಿ ಇದು ಶಂಕಾದ್ರಿ ಇಲ್ಲಿ ನೋಡ್ರಿ ಏನಂತಾರ್ರಿ, ಪಂಚೀಕರಣದ ಪ್ರಥಮ ರೀತಿಯಿಂದ ಸರ್ವಭೂತಗಳಲ್ಲಿಯ ಅರ್ಧರ್ಧ ಭಾಗವು ತಮ್ಮ ತಮ್ಮ ಭಾಗವಾಗಿರುತ್ತವೆ ಮತ್ತು ಇನ್ನುಳಿದ ಅರ್ಧ ಭಾಗದಷ್ಟಿರುವ 4 ಭಾಗಗಳು ಅನ್ಯಭೂತಗಳನ್ನು ಕೂಡಿಕೊಳ್ಳುತ್ತವೆ, ಎಲ್ಲ ಕೂಡಿಕೊಂಡು. ಆದ್ದರಿಂದ ಅನ್ಯಭೂತಗಳ 4 ಭಾಗಗಳಿಂದ ತಮ್ಮ ತಮ್ಮ ಅರ್ಧರ್ಧ ಭಾಗವು ಏನಾಯ್ತು? ಮುಚ್ಚಿ ಮಿಶ್ರಣವಾಗಿ ಶೇಷ ಉಳಿಯುವುದರಿಂದ ಅಂದಾನ್ರಿ. ಆರಿ ಶೇಷ ಉಳಿಯುವುದರಿಂದ ಅಂದಾನ್ ನೋಡ್ರಿ. ಅದೇ ಅದು ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ, ಇನ್ನುಳಿದ ಅರ್ಧ ಭಾಗದಷ್ಟಿರುವ 4 ಭಾಗಗಳು ಅನ್ಯಭೂತಗಳನ್ನು ಕೂಡಿಕೊಳ್ಳುತ್ತವೆ. ಆದ್ದರಿಂದ ಅನ್ಯಭೂತಗಳ 4 ಭಾಗಗಳಿಂದ ತಮ್ಮ ತಮ್ಮ ಅರ್ಧ ಭಾಗವು ಮುಚ್ಚಿ ಅಂದ್ರೆ ಮಿಶ್ರಣವಾಗಿ ಹೋಗುವುದರಿಂದ ಎಲ್ಲ ಕೂಡ್ಕೊಂಡು ಇಲ್ರಿ, ಕೂಡ್ಬಿಟ್ಟು ಎಲ್ಲ ಆಕಾಶ ಮೊದಲಾದ ಒಂದೊಂದು ಭೂತಗಳು ಬೇರೆ ಬೇರೆಯಾಗಿ ತೋರಬಾರದಾಗಿತ್ತು. ಎಲ್ಲ ಕೂಡ್ಕೊಂಡವಲ್ಲ, ಬ್ಯಾರ್ತ್ ಬಿಟ್ಟವ. ಮತ್ ಯಾಕೆ ತೋರ್ಲಿಗತ್ತವ? ಇನ್ನ ಆಕಾಶ ಆಕಾಶ ಆಗಿ ತೋರ್ಲಿಗತ್ತದ, ಗಾಳಿ ಗಾಳಿ ಆಗಿ ತೋರ್ಲಿಗತ್ತದ. ಹಿಂಗ್ ತೋರ್ಬಾರ್ದಾಗಿತ್ತು. ಕೂಡಿ ಬ್ಯಾರ್ತ್ ಬಳಕ್ ಕಲಸ ಐತಲ್ಲ, ಅಗ್ನಿ ಅಗ್ನಿ ಆಗಿ ತೋರ್ಲಿಗತ್ತದ, ಹೊರಗೆ ತೋರ್ಲಿಗತ್ತವಲ್ಲ. ಇನ್ನ ಕೂಡೇ ಹ್ಯಾಂಗ ಅಂತ ಅವನು ಶಂಕಾದಿದು. ಆದರೆ ತೋರುತ್ತವೆ. ಆದ್ದರಿಂದ ಮೇಲೆ ಹೇಳಲ್ಪಟ್ಟ ಪಂಚೀಕರಣದ ರೀತಿಯು ಅಸಂಭವವಿರುತ್ತದೆ ಎಂಬ ಈ ರೀತಿಯಾದ ಯಾವ ಸಂಶಯವು ಯಾವುದೇ ಮುಮುಕ್ಷುವಿನ ಚಿತ್ತದಲ್ಲಿ ಉದಯವಾದದ್ದಾದರೆ ಅದರ ನಿವಾರಣಾರ್ಥವಾಗಿ, ಈ ಶಂಕ ಗೊತ್ತಾಯ್ತಾ ಇಲ್ರಿ? ಎಲ್ಲಾ ಕೂಡ್ಯಾವಂತ ಹೇಳ್ತೀರಿ, ಕೂಡದ ಬಳಕ ಒಂದೇ ಆಗಿ ಕಾಣಿಸ್ಬೇಕು. ಅವ್ರು ಎಲ್ಲರೂ ನಿನ್ನ ಆಕಾಶ ಆಕಾಶ ಆಗಿ ಕಾಣಿಸ್ಲಿಗತ್ತದಿಲ್ಲ ಹೊರಗ, ನೋಡ್ರಿ. ಗಾಳಿ ಗಾಳಿ ಆಗಿ ಕಾಣಿಸ್ಲಿಗತ್ತದ, ಅಗ್ನಿ ಅಗ್ನಿ ಆಗಿ ಕಾಣಿಸ್ಲಿಗತ್ತದ. ಹಿಂಗ್ ಕಾಣಿಸ್ಬಾರ್ದವು. ಎಲ್ಲಾ ಕೂಡಿ ಒಂದ್ ಮಾಡದ ಬಳಕ ಒಂದ್ ಆಗ್ಬೇಕಪ್ಪ. ಅದು ಒಂದಾಗ್ಯವೇನು? ಪಂಚೀಕರಣ ಮಾಡಿದ್ರಿ ಬಹಳ ಮಿಶ್ರ ಮಾಡಿ ಅವು ಏನೋ ಒಂದಾಗಿಲ್ಲಲ್ರಿ, ಹೊರಗ್ ಹಂಗೆ ಕಾಣ್ತಾವಂತಾರ ಅವ್ರು. ಹಾ, ಈ ರೀತಿಯಾದ ಯಾವ ಸಂಶಯವು ಯಾವುದೇ ಮುಮುಕ್ಷುವಿನ ಚಿತ್ತದಲ್ಲಿ ಉದಯವಾದದ್ದಾದರೆ ಅದರ ನಿವಾರಣಾರ್ಥವಾಗಿ ಈ ಪಂಚೀಕರಣದ 2ನೆಯ ಪ್ರಕಾರವನ್ನು ಹೇಳುತ್ತಾರೆ. 2 ಪ್ರಕಾರ ಯಾಕೆ ಹೇಳ್ಯಾರಂದ್ರ, ಹಿಂಗೆ ಯಾರಿಗಾರ ಸಂಶಯ ಬತ್ತು ಅಂದ್ರೆ ನೀವೆಲ್ಲಾ ಬೆರ್ತ್ ಕೂಡ್ಸಿರಿಲ್ಲ, ಕೂಡ್ಸೋದ್ ಒಳಗೆ ಹೊರಗೆ ಏನು ಕಾಣಿಸ್ಬಾರ್ದವು. ಈಗ ಒಂದ್ ಹಣ್ಣು ತಂದ್ರಿ, ಹಣ್ಣು ತಂದು ಏನ್ ಮಾಡಿದ್ರಿ, ಅರ್ಧ ಭಾಗ ಮಾಡಿದ್ರಿ. ಆ ಅರ್ಧ ಭಾಗ ಹಂಗೆ ಇಟ್ಕೊಂಡ್ರಿ. ಆ ಉಳಿದ ಅರ್ಧ ಭಾಗದಾಗ 4 ಭಾಗ ಮಾಡಿ ಏನ್ ಮಾಡಿದ್ರಿ ನೀವು? ಎಲ್ಲ ಕೂಡಿ ತಿಂದ್ರಿ. ತಿಂದ ಬಳಕ ಬೇರೆ ಎಲ್ಲರ ಕಾಣಿಸ್ತೇವೆ ನಾವು? ಅವನು ಸಂಶಯ ಅದ್ರಿ ಅದು. ಹಾಂಗಿವೆಲ್ಲ ಕೂಡ್ಯಾವತ್ ಹೇಳ್ತೀರಿ, ಕೂಡದ ಬಳಕ ಒಂದಾಗಿ ತೋರ್ಬೇಕಾಗಿತ್ತು. ಇನ್ನ ಆಕಾಶ ಆಕಾಶ ಆಗಿ ತೋರ್ಲಿಗತ್ತದ, ವಾಯು ವಾಯು ಆಗಿ ತೋರ್ಲಿಗತ್ತದ, ಹೊರಗವಲ್ಲ. ಇನ್ನ ಕೂಡ್ಯಾವ ಹೆಂಗಂತೀರಿ ಅಂತ ನಾವು. ಅಲ್ಲಪ್ಪ, ಬ್ರಹ್ಮಾಂಡ ಹೆಂಗದ ಹಂಗ ಪಿಂಡಾಂಡ ಐತಿ ಅಂತ ಹೇಳ್ತಾರಲ್ರಪ್ಪ. ಹಾ, ಬ್ರಹ್ಮಾಂಡ ಹಂಗದ, ಪಿಂಡಾಂಡ ಹಂಗದ. ಇಲ್ಲಿ ಕೂಡ್ಸ್ಯಾರ ಅಲ್ರಿ ಇವ್ರು, ಪಂಚೀಕರಣ ಮಾಡ್ಯಾರ, ಮಿಶ್ರಣ ಮಾಡ್ಯಾರ. ಅಪ್ಪರ ಈ ರೀತಿ ಡೌಟ್ ಬಂದ್ರು ಮುಂದ್ ಹೇಳ್ತಾರ ನೋಡ್ರಿ, ನಮ್ಗೆ ಇನ್ನೊಂದ್ ರೀತಿ ಹೇಳ್ತೀವಿ ಅಂತಾರ ಅವ್ರು. ಅದಕ್ಕಲ್ಲಿ 2 ರೀತಿ ಯಾಕೆ ಹೇಳಿದೇವ ಅಂದ್ರೆ, ಹಿಂಗೆ ಯಾರಿಗಾರ ಸಂಶಯ ಬಂದ್ರೆ ಅದಕ್ಕೆ ಇನ್ನೊಂದು ರೀತಿ ಹೇಳ್ತೇವಪ್ಪ ಅಂದಾರ ಅವರು. ಎಲ್ಲಿ ಓದ್ಬೇಕ್ರಿ? ಎಲ್ಲಿ ಬಂದಿತ್ರಿ ಇದು? 2ನೇ ರೀತಿಯು
ಈ ನಾಳೆಗ್ ಪ್ರಕಾರ ಟೈಮ್ ಬಂದತ್ರಿ. ಟೈಮ್ ಆಯ್ತೇನ್ರಿ? ಹ್ಞೂರಿಪ್ಪ. ಹಾ, ಅದೇ ಎರಡನೇ ರೀತಿ ನಾಳಿನ ದಿವ್ಸ ಹೇಳ್ತಾರ. ಅದಕ್ಕೆ ನಾವು ಎಲ್ಲ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ.